ಎಲ್ಲರಿಗೆ ನಮಸ್ಕಾರ. ಡಿಯರ್ ಡಿಪ್ಲೊಮಾ ಸ್ಟೂಡೆಂಟ್ಸ್, ಕೆಲವು ಜನರು ನನಗೆ ಮೇಡಮ್ ನಂದು ರಿಸಲ್ಟ್ ಚೆನ್ನಾಗಿ ಬಂದಿಲ್ಲ, ನಾನು ಆ್ಯಕ್ಚುಲಿ ಪಾಸ್ ಆಗಬೇಕಾಗಿತ್ತು, ಇನ್ನೂ ಚೆನ್ನಾಗಿ ಮಾರ್ಕ್ಸ್ ಬರಬೇಕಾಗಿತ್ತು ಅಂತ ನೀವು ಕೇಳ್ತಾ ಇದ್ರಿ. ಏನಾದರೂ ರೀಚೆಕಿಂಗ್ ಹಾಕ್ಬೋದಾ, ರೀವ್ಯಾಲ್ಯೂಯೇಷನ್ ಹಾಕ್ಬೋದಾ ಅಂತ ನೀವು ಕೇಳ್ತಾ ಇದ್ರಿ. ಅಷ್ಟೇ ಅಲ್ಲದೆ ಆನ್ಸರ್ ಕಾಪಿ, ನಾವು ಬರೆದಿದ್ದು ಆನ್ಸರ್ ಕಾಪಿ ನಾವು ನೋಡಬಹುದಾ ತರಿಸ್ಕೊಂಡು ಅಂತ ನೀವು ಕೇಳ್ತಾ ಇದ್ರಿ. ಸೊ ಇದೆಲ್ಲದಕ್ಕೂ ನಾನು ಆನ್ಸರ್ ಮಾಡ್ತೀನಿ. ಈ ವಿಡಿಯೋ ಎಂಡ್ ತನಕ ವಾಚ್ ಮಾಡಿರಿ, ಬಹಳಷ್ಟು ಮಾಹಿತಿ ನಿಮಗೆ ಸಿಗ್ತೈತಿ. ಓಕೆ, ಸೊ ಇಲ್ಲಿ ನೀವು ನೋಡಬಹುದು ಸರ್ಕ್ಯುಲರ್ ಡೇಟೆಡ್ 18/6/2024 ಸರ್ಕ್ಯುಲರ್ ಪ್ರಕಾರ ಒಂದು ನೋಟಿಫಿಕೇಶನ್ ಬಿಟ್ಟಿದ್ದಾರೆ. ಪೇಪರ್ ರಿವ್ಯಾಲ್ಯೂಯೇಷನ್ ಹಾಕಲಿಕ್ಕೆ ಮತ್ತು ಆನ್ಸರ್ ಕಾಪಿ ತರಿಸ್ಲಿಕ್ಕೆ ಲಾಸ್ಟ್ ಡೇಟ್ ಯಾವಾಗ ಮತ್ತು ಫೀಸ್ ಎಷ್ಟು ಅಂಥೇಳಿ ಸಾಕಷ್ಟು ಮಾಹಿತಿ ನಿಮಗೆ ಸಿಗ್ತೈತಿ. ಈ ನೋಟಿಫಿಕೇಶನ್ ಸರ್ಕ್ಯುಲರ್ ನೋಡಿದರೆ ಕ್ಲಿಯರ್ ಇನ್ಫಾರ್ಮೇಷನ್ ಸಿಗ್ತೈತಿ. ನಾನು ಇಲ್ಲಿ ನಿಮಗೆ ಹೇಳ್ತಾ ಹೋಗ್ತೀನಿ, ಇಲ್ಲಿ ನೀವು ನೋಡ್ಕೋಬಹುದು. ಉತ್ತರ ಪತ್ರಿಕೆಯ ಫೋಟೋ ಪ್ರತಿ ಬಗ್ಗೆ ಅಂತ ಹೇಳ್ಕೊಟ್ಟಿದ್ದಾರೆ. ಸೊ ಇಲ್ಲಿ ನೀವು ಆನ್ಸರ್ ಕಾಪಿ ತರಿಸ್ಲಿಕ್ಕೆ ಲಾಸ್ಟ್ ಡೇಟ್ ಯಾವಾಗಿದೆ ಅಂಥೇಳಿ ಕ್ಲಿಯರ್ಲಿ ಮೆನ್ಷನ್ ಮಾಡಿದ್ದಾರೆ ನೋಡಿರಿ. ಆನ್ಸರ್ ಕಾಪಿಗೆ ನೀವು ಅಪ್ಲೈ ಮಾಡಬೇಕು. ಎಷ್ಟು ಫೀಸ್ ಅಂದರೆ 250 ರುಪೀಸ್ ಪೇ ಮಾಡಬೇಕು. ಒಂದು ಸಬ್ಜೆಕ್ಟ್ ನೀವು ಆನ್ಸರ್ ಕಾಪಿ ತರಿಸಿ ನೋಡಬೇಕಂದ್ರೆ, ಅಂದರೆ ಉತ್ತರ ಪತ್ರಿಕೆಯ ಫೋಟೋ ಕಾಪಿ ಅಂತ ಹೇಳ್ಕೊಟ್ಟಿದ್ದಾರೆ. ಅದಕ್ಕೆ ಒಂದು ಸಬ್ಜೆಕ್ಟಿಗೆ 250 ರುಪೀಸ್ ಪೇ ಮಾಡಬೇಕು. ಯಾವ ಡೇಟ್ ಒಳಗಡೆ ಅಪ್ಲೈ ಮಾಡಬೇಕಂದ್ರೆ ಫ್ರಮ್ 19th ಜೂನ್ದಿಂದ 24th ಜೂನ್ ತನಕ ಟೈಮ್ ಕೊಟ್ಟಿದ್ದಾರೆ. ಅಷ್ಟರೊಳಗಡೆ ನೀವು ಅಪ್ಲೈ ಮಾಡಬೇಕು. ಓಕೆ, ಮತ್ತು ಇದು ಎಲ್ಲಿ ಬರ್ತೈತಿ ನಮ್ಮದು ಆನ್ಸರ್ ಕಾಪಿ, ಅಡ್ರೆಸ್ ಎಲ್ಲಿ ಅಂತಂದು ಕೇಳಿದರೆ ಇದು ನಿಮ್ಮ ಕಾಲೇಜಿಗೆ ಕಳಿಸ್ಕೊಡ್ತಾರೆ, ಮನೆಗೆ ಕಳ್ಸಂಗಿಲ್ಲ. ಇಟ್ ವಿಲ್ ಬಿ ಪೋಸ್ಟೆಡ್ ಟು ಯುವರ್ ಕಾಲೇಜ್ ಆಫೀಸ್ ಓನ್ಲಿ. ಓಕೆ, ನೆಕ್ಸ್ಟ್ ರಿವ್ಯಾಲ್ಯೂಯೇಷನ್ಗೆ ಅಪ್ಲೈ ಮಾಡಬೇಕಂದ್ರೆ ಫೀಸ್ ಎಷ್ಟು, ಲಾಸ್ಟ್ ಡೇಟ್ ಎಷ್ಟು ಅಂತಂಥೇಳಿ ಇಲ್ಲಿ ಕ್ಲಿಯರ್ಲಿ ಮೆನ್ಷನ್ ಮಾಡಿದ್ದಾರೆ ನೋಡಿರಿ. ಸೊ ನೀವು ರಿವ್ಯಾಲ್ಯೂಯೇಷನ್ ಅಪ್ಲೈ ಮಾಡಬೇಕಂದ್ರೆ ಫ್ರಮ್ 19th ಜೂನ್ದಿಂದ ಅಪ್ಲೈ ಮಾಡ್ಬೋದು. ಅಪ್ ಟು ಎಲ್ಲಿ ತನಕ ಟೈಮ್ ಐತೆ ಅಂದರೆ 24th ಜೂನ್ ತನಕ ಟೈಮ್ ಐತಿ. ಮತ್ತು ಫೀಸ್ ಎಷ್ಟು ಅಪ್ಲೈ ಮಾಡಲಿಕ್ಕೆ ಅಂದರೆ ಪರ್ ಸಬ್ಜೆಕ್ಟ್ 550 ರುಪೀಸ್ ನೀವು ಪೇ ಮಾಡಬೇಕು. ಪರ್ ಸಬ್ಜೆಕ್ಟ್ 550 ರುಪೀಸ್ ಪೇ ಮಾಡಬೇಕು. ನೀವು 2 ಸಬ್ಜೆಕ್ಟ್ ರಿವ್ಯಾಲ್ಯೂಯೇಷನ್ ಆಗ್ತದೆ 550 ಪ್ಲಸ್ 550 ಪೇ ಮಾಡಬೇಕಾಗ್ತೈತಿ. ಮತ್ತು ಇದನ್ನು ನೀವು ನಿಮ್ಮ ಕಾಲೇಜಿನಲ್ಲಿನೇ ಅಪ್ಲೈ ಮಾಡಬೇಕು, ಅಲ್ಲೇ ಸಬ್ಮಿಟ್ ಮಾಡಬೇಕು. ಮತ್ತು ರಿಸಲ್ಟ್ ಬಗ್ಗೆನೂ ಕೊಟ್ಟಿದ್ದಾರೆ. ರಿಸಲ್ಟ್ ಬಂದಾದಮೇಲೆ ನಿಮ್ಮ ಕಾಲೇಜಿನ BT ಲಿಂಕ್ಸ್ ವೆಬ್ ಪೋರ್ಟಲಲ್ಲಿ ಅವರು ಹಾಕ್ತಾರೆ, ನಿಮಗೆ ನಿಮ್ಮ ಕಾಲೇಜಿನಲ್ಲಿ ನಿಮಗೆ ರಿಸಲ್ಟ್ ಸಿಗ್ತೈತಿ. ಓಕೆ, ಸೊ ಯಾರಿಗಾದರೂ ನಿಮಗೆ ಫುಲ್ ಕಾನ್ಫಿಡೆನ್ಸ್ ಇತ್ತಂದರೆ ನಂದು ಪೇಪರ್ ಚೆನ್ನಾಗಿ ಹೋಗಿದೆ, ಚೆನ್ನಾಗಿ ಬರ್ದಿದ್ದು, ನಾನು ಪಾಸ್ ಆಗಲೇಬೇಕಾಗಿತ್ತು, ಸ್ಕೋರ್ ಆಗಲೇಬೇಕಾಗಿತ್ತು ಅಂತ ಫುಲ್ ಕಾನ್ಫಿಡೆನ್ಸ್ ಇತ್ತಂದರೆ ರಿವ್ಯಾಲ್ಯೂಯೇಷನ್ ಅಪ್ಲೈ ಮಾಡಿರಿ, ಶ್ಯೂರ್ಲಿ ಚೇಂಜ್ ಆಗಿ ಬರ್ತೈತಿ. ಓಕೆ, ವಿಶ್ ಯು ಆಲ್ ದ ಬೆಸ್ಟ್ ಡಿಯರ್ ಸ್ಟೂಡೆಂಟ್ಸ್. ಈ ಇನ್ಫಾರ್ಮೇಷನ್ನ ನಿಮ್ಮ ಫ್ರೆಂಡ್ಸ್ ಸರ್ಕಲ್ನಲ್ಲಿ ಶೇರ್ ಮಾಡಿರಿ, ಸಾಕಷ್ಟು ಜನರಿಗೆ ಹೆಲ್ಪ್ ಆಗ್ತೈತಿ. ಮತ್ತು ಯಾರಾದರೂ ಈ ವಿಡಿಯೋ ಫಸ್ಟ್ ಟೈಮ್ ವಾಚ್ ಮಾಡ್ತಾಯಿದ್ರೆ ಕೈಂಡ್ಲಿ ಸಬ್ಸ್ಕ್ರೈಬ್ ಟು ಚಾನಲ್, ಸೊ ಪ್ರೆಸ್ ದ ಬೆಲ್ ಐಕಾನ್. ಥ್ಯಾಂಕ್ ಯು ಡಿಯರ್ ಸ್ಟೂಡೆಂಟ್ಸ್.